ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಇವತ್ತೊಂದು ಈವ್ನಿಂಗ್ ಸ್ನ್ಯಾಕ್ ರೆಸಿಪಿ ಜೊತೆ ಬಂದಿದ್ದೀನಿ ನಾನು. ಅಕ್ಕಿ ಹುಡಿಯಲ್ಲಿ ಮಾಡುವಂತಹ ತುಂಬಾ ಸುಲಭವಾಗಿ ಮಾಡುವಂತಹ ಈವ್ನಿಂಗ್ ಸ್ನ್ಯಾಕ್ ರೆಸಿಪಿ ಇದು. ಅಂದ್ರೆ ಚೆನ್ನಾಗಿ ಕುದೀತಿರೋ ನೀರಿಗೆ ಅಕ್ಕಿ ಹುಡಿ ಹಾಕ್ಬಿಟ್ಟು ಈ ರೆಸಿಪಿ ಮಾಡೋದು. ಬನ್ನಿ ಏನು ಅಂತ ನೋಡೋಣ. ಆಮೇಲೆ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ, ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರೋ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕೋ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಮೊದಲು ನಾನೊಂದು 1 ಕಪ್ ನೀರು ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ. ಸ್ಟವ್ ಆನ್ ಮಾಡ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದಿಬೇಕು. ನೋಡಿ, ಈ ರೀತಿ ಕುದಿ ಬರ್ತಾ ಇರುವಾಗ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಬೇಕು. ಮೊದಲು ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ನೋಡಿ, ನಾನಿಲ್ಲಿ ಜೀರಿಗೆ ನೋಡಿ ಚೆನ್ನಾಗಿ ಜಜ್ಜಿಬಿಟ್ಟು ಹಾಕ್ತಾ ಇದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ. ಆಮೇಲೆ ಓಂ ಕಾಳು ಅದೇ ರೀತಿ ಒಂದು 1/4 ಟೀ ಸ್ಪೂನ್ ಚೆನ್ನಾಗಿ ಜಜ್ಜಿಬಿಟ್ಟು ಈ ಕಲ್ಲಲ್ಲಿ ಜಜ್ಜಿಬಿಟ್ಟು ಹಾಕ್ತಾ ಇದ್ದೀನಿ. ಅವಾಗ ನಮಗೆ ಚೆನ್ನಾಗಿ ಅದರ ಟೇಸ್ಟ್ ಸಿಗುತ್ತೆ. ನೋಡಿ, ಈ ರೀತಿ ಇದನ್ನ ಹಾಕ್ತಾ ಇದ್ದೀನಿ. ಆಮೇಲೆ ಅರಶಿನ ಹುಡಿ ಆಮೇಲೆ ಒಂದು 1/4 ಟೀ ಸ್ಪೂನ್ ಅಷ್ಟು ಹಾಕೊಳ್ಳಿ. ಮೆಣಸಿನ ಹುಡಿ ಅರ್ಧ ಟೀ ಸ್ಪೂನ್ ಹಾಕೊಳ್ಳಿ. ಆಮೇಲೆ ಇದಕ್ಕೆ ಬೇಕಾಗಿರೋದು ಗರಂ ಮಸಾಲ, ಅದು 1/4 ಟೀ ಸ್ಪೂನ್ ಬೇಡ, ಅದಕ್ಕಿಂತ ಸ್ವಲ್ಪ ಕಡಿಮೆ ಹಾಕೊಳ್ಳಿ. ಆಮೇಲೆ ಇಂಗು 1/4 ಟೀ ಸ್ಪೂನ್ ಅಷ್ಟು ಹಾಕೊಳ್ಳಿ. ಇನ್ನು ಇದು ಚೆನ್ನಾಗಿ ಕುದಿಲಿ, ಅಂದ್ರೆ ಆ ಫ್ಲೇವರ್ ಎಲ್ಲ ಸಿಗ್ಬೇಕು ನಮಗೆ, ಚೆನ್ನಾಗಿ ಕುದಿ ಬರಬೇಕು. ಓಕೆ, ನೋಡಿ ಚೆನ್ನಾಗಿ ಕುದಿ ಬಂದ ಮೇಲೆ ಇದಕ್ಕೆ 1 ಕಪ್ ನಮ್ಮ ಅಕ್ಕಿ ಹುಡಿ ಹಾಕ್ತಾ ಇದ್ದೀನಿ. ನೋಡಿ, ಅಕ್ಕಿ ಹುಡಿ ಹಾಕ್ಬಿಟ್ಟು ಒಂದ್ಸಲ ಇದನ್ನ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇನ್ನು ಫ್ಲೇಮ್ ಆಫ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಓಕೆ, ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ನೋಡಿ, ಈ ರೀತಿ ಇರಬೇಕು. ಇವಾಗ ಒಳ್ಳೆ ಬಿಸಿ ಬಿಸಿಯಾಗಿರುತ್ತೆ ಹಿಟ್ಟು. ಇನ್ನು ಇದನ್ನೊಂದು ಪ್ಲೇಟಿಗೆ ಹಾಕ್ಬಿಟ್ಟು ಚೆನ್ನಾಗಿ ನಾದ್ಕೋಬೇಕು. ಅಂದ್ರೆ ನಾವು ಚಪಾತಿ ಹಿಟ್ಟೆಲ್ಲ ರೆಡಿ ಮಾಡ್ತೀವಲ್ಲ, ಅದೇ ರೀತಿ ಕೈ ಉಪಯೋಗಿಸಿ ಇದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಇದನ್ನ ರೆಡಿ ಮಾಡಬೇಕು. ನೋಡಿ, ಚೆನ್ನಾಗಿ ಕೈಯಲ್ಲೇ ಮಾಡಬೇಕು. ಇದನ್ನ ಈ ರೀತಿ ಮಾಡಿಬಿಟ್ಟು ಇದನ್ನ ಒಂದು ಮಿಕ್ಸ್ ಮಾಡಿ ಕರೆಕ್ಟ್ ಶೇಪಿಗೆ ತರಬೇಕು. ನೋಡಿ, ಇಲ್ಲಿ ನಮ್ಮ ಮಿಕ್ಸ್ ಇಲ್ಲಿ ರೆಡಿ ಆಗಿದೆ. ನೋಡಿ ಎಷ್ಟೊಂದು ಸಾಫ್ಟ್ ಆಗಿದೆ ಅಂತ ಹಿಟ್ಟು. ನೋಡಿ, ಮೊದ್ಲು ಇದ್ರಿಂದ ಸ್ವಲ್ಪ ಪಾರ್ಟ್ ತಗೋಬೇಕು. ನೋಡಿ, ಅದನ್ನ ಈ ರೀತಿ ಉಂಡೆ ಮಾಡಬೇಕು. ನೋಡಿ, ಇಲ್ಲಿ ಉಂಡೆ ರೆಡಿ ಆಗಿದೆ. ನೆಕ್ಸ್ಟ್ ನಮ್ಮ ಚಪಾತಿ ಮಣೆಗೆ ಸ್ವಲ್ಪ ನಮ್ಮ ಹುಡಿ ಹಾಕ್ಬಿಟ್ಟು, ಅಕ್ಕಿ ಹುಡಿ ಗೋಧಿ ಹುಡಿ ಏನು ಆಗ್ಬೋದು, ಹಾಕ್ಬಿಟ್ಟು ನಾವು ಚಪಾತಿ ಎಲ್ಲ ಲಟ್ಟಿಸ್ತೀವಲ್ವಾ, ಅದೇ ರೀತಿ ಇದನ್ನ ಲಟ್ಟಿಸ್ಬೇಕು. ಒಳ್ಳೆ ಸಾಫ್ಟ್ ಆಗಿರುತ್ತೆ ಹಿಟ್ಟು. ನೋಡಿ, ಈ ರೀತಿ ಇರುತ್ತೆ. ಚೆನ್ನಾಗಿ ಹುಡಿ ಹಾಕ್ಬಿಟ್ಟು ಈ ರೀತಿ ಲಟ್ಟಿಸ್ಕೊಳ್ಳಿ. ಚಪಾತಿ ಎಲ್ಲ ಲಟ್ಟಿಸುವ ಅದೇ ರೀತಿ ಲಟ್ಟಿಸ್ಕೊಂಡ್ರೆ ಆಯ್ತು. ನೋಡಿ, ಈ ರೀತಿ ಚೆನ್ನಾಗಿ ಈ ರೀತಿ ಮಾಡ್ಕೊಳ್ಳಿ. ಸ್ವಲ್ಪ ದಪ್ಪ ಬೇಡ, ಅಂದ್ರೆ ಫುಲ್ ಆಗಿ ಸ್ಪ್ರೆಡ್ ಆಗ್ಬೇಕು. ನೋಡಿ, ಲಟ್ಟಿಸಿ ಎಲ್ಲ ರೆಡಿ ಆಗಿದೆ. ನೋಡಿ, ಈ ರೀತಿ ಇದೆ ನಮ್ಮ ಹಿಟ್ಟು. ಇವಾಗ ಚಪಾತಿ ತರ ನೋಡಿ, ದಪ್ಪ ನೋಡಿ ಇಷ್ಟು ದಪ್ಪ ಇರ್ಬೇಕು. ಅಂದ್ರೆ ಜಾಸ್ತಿ ತೆಳುನೂ ಆಗ್ಬಾರ್ದು, ಜಾಸ್ತಿ ದಪ್ಪನೂ ಆಗ್ಬಾರ್ದು. ನೋಡಿ, ಕರೆಕ್ಟ್ ಈ ರೀತಿ ಇರ್ಬೇಕು. ಓಕೆ, ನೆಕ್ಸ್ಟ್ ನಾವು ಮಾಡ್ಬೇಕಾಗಿರೋದು, ಇದನ್ನ ನಿಮ್ಗೆ ಯಾವ ಶೇಪಿಗೆ ಬೇಕಿದ್ರು ಇದನ್ನ ಕಟ್ ಮಾಡಬಹುದು. ನೋಡಿ, ಮೊದ್ಲು ನಾನು ಇದನ್ನ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಮೊದಲು ತುಂಬಾ ಸುಲಭವಾಗಿ ನಮಗೆ ಚಾಕು ಉಪಯೋಗಿಸಿ ಇದನ್ನ ಕಟ್ ಮಾಡಬಹುದು. ಅಂದ್ರೆ ಅದು ಅಂಟಾಗಿರಲ್ಲ, ನಮಗೆ ಕರೆಕ್ಟ್ ಸಿಗುತ್ತೆ ನಮಗೆ. ನೋಡಿ, ಈ ರೀತಿ ನಮ್ಮ ಅಂದ್ರೆ ಚಪಾತಿ ಮಣೆಗೂ ಆ ರೀತಿ ಅಂಟೋದೇನಿಲ್ಲ, ನೀಟಾಗಿ ಬರುತ್ತೆ. ಇದು ಯಾವ ಶೇಪ್ ಬೇಕಿದ್ರು ಮಾಡ್ಬೋದು. ನಾನಿಲ್ಲಿ 1-2 ಶೇಪ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ನೋಡಿ. ಆಮೇಲೆ ಈ ರೀತಿ ಮಾಡ್ತಾ ಅಂದ್ರೆ ಡೈಮಂಡ್ ಶೇಪ್ ಅಲ್ಲಿ ನಾನು ಮೊದಲು ಮಾಡ್ತಾ ಇದ್ದೀನಿ. ಕರೆಕ್ಟ್ ನೋಡಿ, ಡೈಮಂಡ್ ಶೇಪ್ ಅಲ್ಲಿ ರೆಡಿ ಆಗಿದೆ. ನೋಡಿ, ಆಮೇಲೆ ನಿಮ್ಗೆ ಇದು ಟ್ರಯಾಂಗಲ್ ಶೇಪ್, ತ್ರಿಕೋನ ಶೇಪ್ ಅಲ್ಲಿ ಬೇಕಿದೆ. ನೋಡಿ, ಈ ರೀತಿ ಮಾಡ್ಬೋದು. ಅಂದ್ರೆ ಮಕ್ಳಿಗೆಲ್ಲ ಡಿಫ್ರೆಂಟ್ ಶೇಪ್ ಅಲ್ಲೆಲ್ಲ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿ, ಈ ರೀತಿ ಯಾವ ಶೇಪ್ ಬೇಕೋ ನಿಮ್ಗೆ ಆ ಶೇಪ್ ಅಲ್ಲಿ ಇದನ್ನ ರೆಡಿ ಮಾಡ್ಬೋದು. ನೋಡಿ, ಟ್ರಯಾಂಗಲ್ ಶೇಪ್ ಕರೆಕ್ಟ್ ಆಗಿ ಸಿಗುತ್ತೆ. ಅಂದ್ರೆ ರೌಂಡ್ ಆಗಿ ಬೇಕಿದ್ರೆ ಆ ರೀತಿನೂ ಮಾಡ್ಬೋದು, ಯಾವ ಶೇಪ್ ಬೇಕಿದ್ರೆ ಮಾಡ್ಬೋದು. ನೋಡಿ, ಆಮೇಲೆ ಇದು ಉಬ್ಬಿ ಬರೋದು ಬೇಡ ಅಂದ್ರೆ ನೋಡಿ, ಈ ರೀತಿ ಫೋರ್ಕ್ ಉಪಯೋಗಿಸಿ ಇದನ್ನ ಈ ರೀತಿ ತೂತ್ ಮಾಡ್ಬೇಕಂದ್ರೆ ಉಬ್ಬಿ ಫ್ಲಾಟ್ ಆಗಿ ಸಿಗುತ್ತೆ. ಈ ರೀತಿ ನಾವು ಮಾಡಿದ್ರೆ ಉಬ್ಬಿ ಬರ್ಬೇಕಿದ್ರೆ ಏನ್ ಮಾಡೋದು ಬೇಡ, ಅದೇ ರೀತಿ ನಾವು ಮಾಡಿದ್ರೆ ಸಾಕು. ನೋಡಿ, ಈ ರೀತಿ ಮಾಡಿದ್ರೆ ನಮ್ಗೆ ಉಬ್ಬಿ ಬರಲ್ಲ. ಓಕೆ, ನೋಡಿ ನಾನು ಎಣ್ಣೆ ಬಿಸಿ ಮಾಡ್ಬಿಟ್ಟು ಇದನ್ನೆಲ್ಲ ಹಾಕ್ಬಿಟ್ಟಿದ್ದೀನಿ. ಎಲ್ಲ ಹಾಕಿಲ್ಲ, ಇವಾಗ ಅರ್ಧದಷ್ಟು ಹಾಕಿದ್ದೀನಿ. ನೋಡಿ, ಇದು ಒಂದಕ್ಕೊಂದು ಅಂಟಲ್ಲ, ಆದ ಕಾರಣ ಒಂದೊಂದಾಗಿ ಹೆಕ್ಕಿ ಹಾಕ್ಬೇಕಾದ ಅವಶ್ಯಕತೆ ಇಲ್ಲ, ಒಮ್ಮೆಲೆ ಹಾಕ್ಬಿಟ್ರೆ ಆಯ್ತು. ನೋಡಿ, 2 ಬದಿನೂ ಚೆನ್ನಾಗಿ ಫ್ರೈ ಆಗ್ಲಿ. ನೋಡಿ, ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇದು 2 ಬದಿನೂ ಚೆನ್ನಾಗಿ ಫ್ರೈ ಆಗಿ ನೋಡಿ ಕಲರ್ ಎಲ್ಲ ಚೇಂಜ್ ಆಗಿದೆ. ಇವಾಗ ನಾವು ಸಣ್ಣ ಸಣ್ಣದ ಮಾಡಿದ್ರಿಂದ ನೋಡೋದಿಕ್ಕೂ ಚೆನ್ನಾಗಿದೆ, ಕ್ಯೂಟ್ ಆಗಿದೆ. ನೋಡಿ, ನಮ್ಮ ಅಕ್ಕಿ ಹುಡಿಯಲ್ಲಿ ಮಾಡಿರುವಂತಹ ಚಿಪ್ಸ್ ನೋಡಿ ಇಲ್ಲಿ ರೆಡಿ ಆಗಿದೆ.
ನೋಡಿ, ಅಂದ್ರೆ ನಮ್ಮ ತುಕ್ಕುಡಿ ಎಲ್ಲ ಇರುತ್ತೆ ಅಲ್ವಾ, ಅದೇ ರೀತಿ ಇರುತ್ತೆ ನೋಡಿ. ಅದು ಅಲ್ಲ, ಇದು ಅಕ್ಕಿ ಹುಡಿಯಲ್ಲಿ ಮಾಡಿರುವಂತದ್ದು. ನೋಡಿ ನೋಡಿ, ಈ ರೀತಿ ಹಾಕೋಬೇಕು. ಉಳಿದನ್ನ ನೋಡಿ ಒಮ್ಮೆಲೆ ಹಾಕ್ಬಿಟ್ರೆ ಆಯ್ತು. ಒಂದೊಂದೇ ಹೆಕ್ಕಿ ಹಾಕ್ಬೇಕಾದ ಅವಶ್ಯಕತೆ ಇಲ್ಲ ನೋಡಿ. ಈ ರೀತಿ ಹಾಕ್ಬಿಟ್ರೆ ಆಯ್ತು. ಒಮ್ಮೆಲೆ ಇದು ಫ್ರೈ ಆಗುತ್ತೆ, ತೊಂದರೆ ಏನಿಲ್ಲ ನೋಡಿ. ಒಂದಕ್ಕೊಂದು ಅಂಟಲ್ಲ ನೋಡಿ. ಈ ರೀತಿ ಮಾಡ್ಕೊಳ್ಳಿ ನೋಡಿ. ಇದು ಎಲ್ಲ ಫ್ರೈ ಆಗಿ ರೆಡಿ ಆಗಿದೆ. ಇವಾಗ ಇದನ್ನ ತೆಗಿತಾ ಇದ್ದೀನಿ. ಈ ರೀತಿ ಮಾಡ್ಬಿಟ್ರೆ ಎಕ್ಸ್ಟ್ರಾ ಎಣ್ಣೆ ಎಲ್ಲ ಅದ್ರಲ್ಲೇ ಬಿದ್ಬಿಡುತ್ತೆ. ಓಕೆ, ನಾನು ಟಿಶ್ಯೂ ಪೇಪರ್ ಅಲ್ಲಿ ಹಾಕ್ಬಿಟ್ರೆ ಆಯ್ತು. ಆಮೇಲೆ ನೋಡಿ, ನಾನು ಉಳಿದಿರುವಂತಹ ಹಿಟ್ಟು ಅಂದ್ರೆ ಸೈಡ್ ಎಲ್ಲ ಕಟ್ ಮಾಡಿ ಇರುತ್ತಲ್ವ, ಅದನ್ನ ನೋಡಿ ಈ ಶೇಪ್ ಅಲ್ಲಿ ಮಾಡಿ ಫ್ರೈ ಮಾಡ್ತಾ ಇದ್ದೀನಿ. ಸುಮ್ಗೆ ವೇಸ್ಟ್ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ. ಉದ್ದ ಉದ್ದಕ್ಕೆ ರೌಂಡ್ ಇದು ಮಾಡಿ ಹಾಕಿದ್ದೀನಿ ನೋಡಿ. ಅದು ಇಲ್ಲಿ ರೆಡಿ ಆಗಿದೆ, ಎಲ್ಲ ರೆಡಿ ಆಗಿದೆ ನೋಡಿ. ಫ್ರೈ ಮಾಡಿ ನಮ್ಮ ಅಕ್ಕಿ ಹುಡಿಯಲ್ಲಿ ಮಾಡಿರುವಂತಹ ಚಿಪ್ಸ್ ನೋಡಿ. ನಿಮ್ಗೆ ಸೌಂಡ್ ಕೇಳುವಾಗ್ಲೇ ಗೊತ್ತಾಗುತ್ತೆ ಇದು ಎಷ್ಟು ಕ್ರಿಸ್ಪಿ ಆಗಿರುತ್ತೆ ಅಂತ ನೋಡಿ. ಚೆನ್ನಾಗಿ ಕ್ರಿಸ್ಪಿ ಆಗಿದೆ. ಅಂದ್ರೆ ಇದು ಒಂದೆರಡು ದಿನ ಇಟ್ಟರು ಅದೇ ರೀತಿ ಇರುತ್ತೆ, ಯಾವುದೇ ಪ್ರಾಬ್ಲಮ್ ಇಲ್ಲ, ಸಾಫ್ಟ್ ಆಗಿ ಬರಲ್ಲ, ಒಳ್ಳೆ ಕ್ರಿಸ್ಪಿ ಆಗಿರುತ್ತೆ ನೋಡಿ. ಉಬ್ಬಿ ಬಂದದ್ದು ಈ ರೀತಿ ಇರುತ್ತೆ. ಒಂದೊಂದು ಶೇಪ್ ಅಲ್ಲಿ ಒಂದೊಂದು ರೀತಿ ಇರುತ್ತೆ ನೋಡಿ. ನೋಡಿ, ಟ್ರಯಾಂಗಲ್ ಶೇಪ್ ಇಂದ ನೋಡಿ ಈ ರೀತಿ ಇದೆ ನೋಡಿ. ಆಮೇಲೆ ಉದ್ದಕ್ಕೆ ನಾವು ಫ್ರೈ ಮಾಡಿದ್ದೀವಲ್ವಾ, ಅದು ನೋಡಿ ಈ ರೀತಿ ಇದೆ. ಆಮೇಲೆ ನೋಡಿ ಎಷ್ಟೊಂದು ಕ್ರಿಸ್ಪಿಯಾಗಿ ಗರಿ ಗರಿ ಆಗಿದೆ ಅಂತ ನೋಡಿ. ಸೌಂಡು ಕೇಳಾಗ್ಲೇ ನಿಮ್ಗೆ ಗೊತ್ತಾಗ್ಬೋದು ನೋಡಿ. ಉಬ್ಬಿದ್ದು ನೋಡಿ. ವಾವ್, ಸೂಪರ್ ಆಗಿರುತ್ತೆ. ಖಂಡಿತ ಮಿಸ್ ಮಾಡಬೇಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ. ನೀವು ಮನೇಲಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಎಲ್ಲರ ಜೊತೆನೂ ಶೇರ್ ಮಾಡಿ. ಥ್ಯಾಂಕ್ ಯು.